ಬಹಳಷ್ಟು ಜನರಿಗೂ ಒಂದು ಆಸೆ ಇದೆ, ಅದು ಬಹಳ ಚಿಗುರೊಡ್ಕೊಂಡ್ಬಿಟ್ಟಿದೆ. ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದರೆ ಆರೋಗ್ಯ ಮಂತ್ರಿ ಆಗ್ತಾರೆ ಕೇಂದ್ರದಲ್ಲಿ ಅನ್ನೋದು. ಅಂದರೆ ಇದೆಲ್ಲ ಜನರು ಅನಿಸಿಕೆ ಅಥವಾ ಅವರ ಖುಷಿಗೆ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ನನಗೇನು ಅದೇ ಐ ಥಿಂಕ್ ದಟ್ ಇಶ್ಯೂ ಶುಡ್ ನಾಟ್ ಬಿ ಟೇಕನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ಅದು ಯಾವುದು ಚರ್ಚೆ ಆಗಿಲ್ವಾ? ಇಲ್ಲ ಡೆಫಿನೆಟ್ ಆಗಿಲ್ಲ. ಅವಕಾಶ ಅಂದರೆ ಅದು ಆ ರೀತಿ ಅನ್ಕೋಬಾರ್ದು ನಾವು. ಅಂದರೆ ಕಂಡೀಷನ್ ಹಾಕಿ ಹೋಗ್ಬಾರ್ದು ಯಾವತ್ತೂ. ಓಕೆ, ಅಂದರೆ ಆಯಿತು, ಸ್ವಾಭಾವಿಕವಾಗಿ ಯಾವ್ದಾದ್ರು ನಿಮಗೆ ಜವಾಬ್ದಾರಿ ತಾನಾಗೇ ಬಂದರೆ ದಟ್ಸ್ ಫೈನ್. ಬಟ್ ಅದು ಬೇಕೇ ಬೇಕು ಅಂತ ಹಠಮಾರಿತನ ಇರಬಾರ್ದು ಯಾವತ್ತೂ. ಬಟ್ ಅಮಿತ್ ಶಾ ಅವರು ಫೋನ್ ಕರೆಯನ್ನು ಕೂಡ ಮಾಡಿದರು, ಈ ವಿಚಾರದಲ್ಲಿ ಮಾತನಾಡಿದ್ದಾರೆ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಅಲ್ಲ, ಅಂದರೆ ಅವರು ನನಗೆ ಸ್ವಲ್ಪ ಅದೇ ನಿಮಗೆ, ಯಾಕೆಂದರೆ ನಾನು ಅವ್ರನ್ನ ಭೇಟಿ ಮಾಡಿದೆ ಡೆಲ್ಲಿನಲ್ಲಿ. ನೆನ್ನೆ ಪ್ರಧಾನಮಂತ್ರಿಯವರು ಕೂಡ ಶಿವಮೊಗ್ಗದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭೇಟಿ ಮಾಡಿದ್ವಿ. ಯಾಕೆಂದರೆ ಇದು ಟಿಕೆಟ್ ಅನೌನ್ಸ್ ಆದ ನಂತರ ಅವರಿಗೆ ಒಂದು ಧನ್ಯವಾದ ಹೇಳತಕ್ಕಂಥ ಸೌಹಾರ್ದತ ಭೇಟಿ ಅಷ್ಟೇ. ಸೊ ಅವರು ಹೇಳಿದರು, ನಿಮ್ಮ ಬಗ್ಗೆ ನಮಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ, ಸೊ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದರು. ಈ ವಿಚಾರ ಯಾವುದೂ ಚರ್ಚೆ ಆಗಿಲ್ಲ? ಇಲ್ಲ 100% ನೋ. ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಈಗ ಓಡಾಡ್ತಾ ಇದ್ದೀರಾ, ಸರ್ವೆ ಮಾಡಿಸಿದ್ದೀರಾ, ಹೇಗಿದೆ ಜನರ ಸ್ಪಂದನೆ ಹೇಗಿದೆ? ಅಲ್ಲ, ತುಂಬ ಚೆನ್ನಾಗಿದೆ. ಸೊ ಯಾವ ಊರಿಗೆ ಹೋಗಿ ನೀವು, ಚನ್ನಪಟ್ಟಣಕ್ಕೆ ಹೋಗಲಿ ಅಥವಾ ರಾಮನಗರಕ್ಕೆ ಹೋಗಲಿ ಅಥವಾ ಇದು ಇದು RR ನಗರ ಆಗ್ಬೋದು, ತುಂಬಾ ಜನ, ನನಗೆ ಆಶ್ಚರ್ಯ ಆಗುತ್ತೆ. ಮಂಜುನಾಥ್ ಅವ್ರಿಗೆ ಹೇಗೆ ಕಾನ್ಫಿಡೆನ್ಸ್ ಬಂತು? ಅದು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ಸೋಲು ಕೂಡ ಕಾಣದೇ ಇರುವಂಥ ಅಭ್ಯರ್ಥಿ DK ಸುರೇಶ್ ಅವರಲ್ಲಿರೋದು. ಅವರ ಎದುರಾಳಿಯಾಗಿ ನಾನು ನಿಲ್ತೀನಿ ಅಂತಂದಾಗ ಯಾವ ಅಂಜಿಕೆ, ಯಾವ ಭಯ, ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ? ಇಲ್ಲ, ಚುನಾವಣೆ ಬಗ್ಗೆ ನನಗೇನು ಭಯ ಇಲ್ಲ, ಏನು ಭಯ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಈ ತುಂಬ ಸೀರಿಯಸ್ ಪೇಷಂಟ್ ಮಾಡುವಾಗ ಪ್ರೊಸೀಜರ್ ಮಾಡುವಾಗ ಭಯ ಇರ್ತಾಯಿತ್ತು. ಯಾಕೆಂದರೆ ಅಯ್ಯೋ ಏನು ಆಗ್ಬಿಡುತ್ತಪ್ಪ ಮಾಡಬೇಕಾದ್ರೆ ಆವಾಗ. ಓಕೆ, ಬಟ್ ಈ ಚುನಾವಣೆಯಿಂದ ನನಗೆ ಭಯ ಇಲ್ಲ. ಏನು ಹಿಂಗೆ ಹೇಳ್ತಿದ್ದೀರಾ ಡಾಕ್ಟ್ರೆ ನೀವು? ಹೌದು, ಭಯನೇ ಇಲ್ವಾ? ಭಯ ಇಲ್ಲ. ಕನಸಿನ ಪ್ರಾಜೆಕ್ಟ್ ಏನು ಡಾಕ್ಟರ್ ಮಂಜುನಾಥ್ ಅವರಿಗೆ? ಆಯುಷ್ಮಾನ್ ಭಾರತ್ ಯೋಜನೆ ಇದೆ. ಎಕ್ಸಾಕ್ಟ್ ಇದೆ. ಈ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಹಲವಾರು ನ್ಯೂನತೆಗಳಿದೆ. ಓಕೆ, ಸೊ ಅದನ್ನು ನ್ಯೂನತೆಗಳನ್ನು ನಾವು ಸರಿ ಮಾಡಬೇಕಾಗುತ್ತೆ. ಇವತ್ತೇನಾಗಿದೆ, ಸುಮಾರು ಪ್ರೊಸೀಜರ್ಸ್ ಇನ್ನೂ ಇನ್ಕ್ಲೂಡ್ ಆಗಿಲ್ಲ ಅದರಲ್ಲಿ. ಯಾಕೆಂದರೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಇರೋದು ಬಡ ರೋಗಿಗಳಿಗೆ, ಅಂದರೆ BPL ಕ್ಯಾಟಗರಿ ಪೇಷಂಟ್ಸ್ಗೆ. ಸೊ ಅದನ್ನು ನ್ಯೂನತೆ, ಇನ್ನು ಕೆಲವು ಪ್ರೊಸೀಜರ್ಸ್ನ ಸೇರಿಸ್ಬೇಕಾಗುತ್ತೆ. ನಂತರ ಏನಾಗಿದೆ, ಕೆಲವು ಆಸ್ಪತ್ರೆಗಳು ಕೇಂದ್ರದ ಆಡಳಿತದಲ್ಲಿ ಬರತಕ್ಕಂಥ ಆಸ್ಪತ್ರೆ, ಏಮ್ಸ್ ಅಂತ ಏನು ಹೇಳ್ತೀವಿ, ಸೊ ಅಲ್ಲೂ ಕೂಡ ಹಲವಾರು ಸಮಸ್ಯೆಗಳಿದೆ. ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು ಲಿಬ್ರಲೈಸ್ ಆಗಬೇಕು. ಈಗ ಏನಾಗುತ್ತೆ, ಈ ಆಸ್ಪತ್ರೆ ಕೇವಲ ಈ ಉಪಕರಣಗಳಿಂದ ಮತ್ತು ಕಟ್ಟಡಗಳಿಂದ ಮಾತ್ರ ಒಳ್ಳೆಯ ಚಿಕಿತ್ಸೆ ಕೊಡಲಿಕ್ಕಾಗಲ್ಲ. ಕೆಲಸ ಮಾಡತಕ್ಕಂಥ ಉತ್ತಮ ವಾತಾವರಣ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಹಲವಾರು ಬದಲಾವಣೆ ತರಬೇಕಾಗುತ್ತೆ. ರಿಕ್ರೂಟ್ಮೆಂಟು ಅಂದರೆ ಡಿಸೆಂಟ್ರಲೈಸೇಷನ್ ಆಗಬೇಕು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ನಂತರ ಡೆಲಿಗೇಷನ್ ಆಫ್ ಪವರ್ಸ್ ಆಗಬೇಕು. ಈ ಥರ ಎಲ್ಲ ಮಾಡಬೇಕು. ರೀತಿಯಲ್ಲಿ ಕ್ರಾಂತಿಕಾರ ಬದಲಾವಣೆ ದೇಶದಲ್ಲಿರುವಂಥ ಎಲ್ಲ ಆಸ್ಪತ್ರೆಗಳಲ್ಲೂ ಕಾಣಕ್ಕೆ ಸಿಗುತ್ತಾ? ಅಲ್ಲ, ಪ್ರಯತ್ನವಂತೂ ಮಾಡ್ಬೋದು. ಅದರಲ್ಲಿ ಅಟ್ಲೀಸ್ಟು ಒಂದು 50% ಬದಲಾವಣೆ ಆದರೂ ಕೂಡ ಅದು ದೊಡ್ಡ ಬದಲಾವಣೆ. ಅದಕ್ಕೆ ಹೇಳ್ತೀವಿ ಮೈಕ್ರೋ ಚೇಂಜಸ್ ಬ್ರಿಂಗ್ ಮ್ಯಾಕ್ರೋ ಟ್ರಾನ್ಸ್ಫಾರ್ಮೇಷನ್ ಅಂತ. ಆ ಥರ. MP ಆದ್ರೂ ಕೂಡ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸ್ತೀರಾ? ಹೌದು. ಅಂದರೆ ಏನಾಗುತ್ತೆ, ಒಂದು ವಾರದಲ್ಲಿ ಒಂದು 2 ದಿವಸ 2 ಗಂಟೆ ಕೆಲಸ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಡೆಫಿನೆಟಾಗಿ ಮುಂದುವರಿಸ್ತೀನಿ. ನಿಮ್ಮ ಕ್ಷೇತ್ರದ ಜನರಿಗಂತೂ ತುಂಬ ಅವಕಾಶ, ಸಂಸದರು ಇದ್ದಾರೆ, ಡಾಕ್ಟರು ಇದ್ದಾರೆ ಅನ್ನೋ ರೀತಿಯಲ್ಲಿ. ಅಂದರೆ ನಿಮಗೆ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇದ್ದರೆ, ಮನಸ್ಸಿದ್ರೆ ನಿಮಗೆ ಸಮಯ ಸಿಗುತ್ತೆ. ಮುಂದೆ ಇದೇ ರೀತಿ ರಾಜಕೀಯದಲ್ಲಿ ಇರಬೇಕು ಅನ್ನೋದಾ, ಇಲ್ಲ ಒನ್ ಟರ್ಮ್ ಸಾಕು ಆಮೇಲೆ ನೆಮ್ಮದಿಯಾಗಿ ಇದ್ಬಿಡೋಣ ಅಂತನ? ನೋಡೋಣ. ಸೋಲು ಗೆಲುವು ಅಂದರೆ ಏನು ಡಾಕ್ಟರ್ ಪ್ರಕಾರ? ಅಲ್ಲ, ಜನರ ಹೃದಯವನ್ನು ಗೆಲ್ಲದು ಒಂದು, ಚುನಾವಣೆಯನ್ನು ಗೆಲ್ಲದು ಓಕೆ ಗೆಲುವು. ಅದಕ್ಕಿಂತ ದೊಡ್ಡ ಗೆಲುವು ಅಂದರೆ ಜನರ ಹೃದಯವನ್ನು ಗೆಲ್ಲುವಂಥದ್ದು ದೊಡ್ಡ ಗೆಲುವು. ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸೋಲಿನ ಬಗ್ಗೆ ಯೋಚನೆನೇ ಮಾಡಿಲ್ಲ. ಅಲ್ಲಿ ಗೆಲುವಿನ ಬಗ್ಗೆ ಹೌದು. ಬಂಡೆಯ ಮುಂದೆ ಸರ್ಜರಿ ಮಾಡೋಕ್ಕಾಗುತ್ತಾ? ಹೃದಯವನ್ನು ಸರ್ಜರಿ ಮಾಡಿದ್ರಿ, ಬಂಡೆಯನ್ನು ಸರ್ಜರಿ ಮಾಡೋದು ಡಾಕ್ಟ್ರೆ? ಅಲ್ಲ, ಜನಶಕ್ತಿ ಮುಂದೆ ಯಾವುದು ದೊಡ್ಡದಿಲ್ಲ. ಓಕೆ. ಸೊ ಅದಕ್ಕೆ
ಪೀಪಲ್ಸ್ ಪವರ್ ಈಸ್ ಅಲ್ಟಿಮೇಟ್. ಹ್ಮ್. ಸೊ ಅದರಿಂದ ಆತ್ಮವಿಶ್ವಾಸ ಈಸ್ ಸೂಪರ್ ಪವರ್, ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಸೂಪರ್ ಪವರ್. ಆ್ಯಂಡ್ ಯಾಕೆ ನಿಮ್ಮನ್ನ ಗೆಲ್ಲಿಸ್ಬೇಕು ಬೆಂಗಳೂರು ಗ್ರಾಮಾಂತರದ ಜನ? ಯಾಕೆ ಗೆಲ್ಲಿಸ್ಬೇಕು? ಅಂದರೆ ಅವರೂ ಕೂಡ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಓಕೆ. ಸೊ ಅಂದರೆ ಇವ್ರಿಗೆ ಅವಕಾಶ ಕೊಟ್ಟರೆ ಇನ್ನು ಬೇರೆ ಥರ ಬದಲಾವಣೆ ಆಗ್ಬೋದು, ಆ ರೀತಿ. ಸೊ ಬದಲಾವಣೆ ಅನ್ನೋದೇ ಒಂದು ಉದ್ದೇಶ. ಅದೊಂದೇ. ಗೆಳೆತನ ಈಗ ಎದುರಾಳಿಯಾಗಿ ನಿಲ್ಲೋ ಪರಿಸ್ಥಿತಿಗೆ ಬಂದಿದೆ. ಯಾವಾಗಲೇ ಹೇಳ್ತಾ ಇದ್ರಿ ಡಿ ಕೆ ಬ್ರದರ್ಸ್ ಅವಾಗಲೂ ಚೆನ್ನಾಗೇ ಇದ್ರು, ಎಲ್ಲ ಓಡನಾಟ ಇದೆ, ಎದುರಾಳಿಯಾಗಿರ್ತಾ ಇದ್ದಾರೆ. ಹೇಗೆ ನಡೆಯುತ್ತೆ ಈ ಇಡೀ ರಾಜ್ಯವೇ ಒಂದು ಕಡೆ ಕೇಂದ್ರೀಕೃತವಾಗಿರೋದು ಬೆಂಗಳೂರು ಗ್ರಾಮಾಂತರ? ಅಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಆರೋಗ್ಯಕರ ಸ್ಪರ್ಧೆ. ಹೌದು, ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಡಾಕ್ಟ್ರೇ ಹೇಳ್ತಾರೆ ಆರೋಗ್ಯಕರ ಸ್ಪರ್ಧೆ ಅಂತೇಳಿ. ಎದುರಾಳಿಗಳು ಆರೋಗ್ಯಕರ ಸ್ಪರ್ಧೆ ಅಂತಲೇ ನೋಡಬೇಕಲ್ವ? ಅಲ್ಲ, ಆ ಥರ ಆದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅಂದರೆ ನಾವು ಒಂದು ಸಮಾಜದಲ್ಲಿ ಬದಲಾವಣೆ ತಂದಂಗೆ ಆಗುತ್ತೆ. ಈಗಲೇ ಟೀಕೆಗಳು ಶುರುವಾಗಿದೆ, ಅವುಗಳನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀರಾ? ಆಗ್ತಾ ಇದೆ, ಬಟ್ ನಾನು ಟೀಕೆಗಳಿಗೆಲ್ಲ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮ್ಮ ಕೆಲಸಗಳು ಇದುವರೆಗೆ ಮಾಡಿರ್ತಕ್ಕಂಥ ಕೆಲಸಗಳೇ ಮಾತಾಡ್ತವೆ. ಓಕೆ, ಥ್ಯಾಂಕ್ ಯು ಡಾಕ್ಟ್ರೇ. ಇಷ್ಟೊತ್ತು ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಕೊನೆಯದಾಗಿ ಏನಾದರೂ ಹೇಳಕ್ಕೆ ಬಯಸ್ತೀರಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರಿಗೆ? ಅಂದರೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನಾನು ಬೆಂಗಳೂರು ಗ್ರಾಮಾಂತರ ಜನರ ಧ್ವನಿಯಾಗಿರ್ತೀನಿ, ಪ್ರತಿಧ್ವನಿಯಾಗಿರ್ತೀನಿ. ಸೊ ಅವರ ಸಹಕಾರ, ಸಹಾಯ ಬಹಳ ಮುಖ್ಯ. ಅವರ ಆಶೀರ್ವಾದ ಎಂದೆಂದಿಗೂ ಇರಲಿ. ಬಟ್ ನಿಮ್ಮ ಕ್ಷೇತ್ರ ಬಹಳ ದೊಡ್ಡದು ಡಾಕ್ಟರ್ ಮಂಜುನಾಥ್. ಹೌದು. ತುಮಕೂರು ಜಿಲ್ಲೆ ಬರುತ್ತೆ, ಬೆಂಗಳೂರು ಹೌದು, ಬರುತ್ತೆ, ಆನೇಕಲ್ಲಿಂದ ಶುರುವಾಗಿ ಕುಣಿಗಲ್ ತನಕ ಹೋಗುತ್ತೆ. ಓಡಾಡ್ತೀರಾ ಎಲ್ಲ ಕ್ಷೇತ್ರಗಳಿಗೂ? ಅಂದರೆ ಎಲ್ಲ ಕಡೆ ಹೋಗ್ಲಿಕ್ಕಾಗೋದಿಲ್ಲ, ದೊಡ್ಡ ದೊಡ್ಡ ಜಾಗಕ್ಕೆ ಹೋಗ್ಬೋದು. ಅದಕ್ಕೋಸ್ಕರ ಜನರೇ ನಮ್ಮ ಕಾರ್ಯಕರ್ತರಾಗಬೇಕು. ಪಕ್ಷಾತೀತವಾಗಿ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ. ಪಕ್ಷಾತೀತವಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೇ. ಪಬ್ಲಿಟಿ ಜೊತೆಗೆ ಇಷ್ಟೊತ್ತು ಹಾಟ್ ಸೀಟಲ್ಲಿ ನೀವು ಭಾಗವಹಿಸಿದ್ದಕ್ಕೆ. ಎಸ್, ಇದಾಗಿತ್ತು ಡಾಕ್ಟರ್ CN ಮಂಜುನಾಥ್ ಅವರ ಜೊತೆಗೆ ಹಾಟ್ ಸೀಟ್ನಲ್ಲಿ ಮಾತುಕತೆ. ನೋಡೋಣ ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಧನ್ಯವಾದಗಳು.